ಅಮ್ಮ ಇವತ್ತೆಲ್ಲ ಮಲ್ಗಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮನೆಯ ಗೌರಿ ಹಬ್ಬದ ವೈಬ್ಸ್ ಆಗಿರುತ್ತೆ. ನಾನ್ ಹೇಗೆ ಸ್ವರ್ಣ ಗೌರಿ ವ್ರತನ ಆಚರಿಸ್ತೇನೆ, ನಮ್ಮಲ್ಲಿ ಈ ಪದ್ಧತಿ ಇದೆಯೋ, ಹಾಗೆ ಗಣಪತಿನ ಕೂರಿಸ್ತೀವೋ ಇಲ್ವೋ, ಇದು ಎಲ್ಲಾದ್ರೂ ಮಾಹಿತಿ ನಿಮ್ಗೆ ಸಿಗುತ್ತೆ. ಮೊದಲನೇದಾಗಿ ಸ್ವರ್ಣ ಗೌರಿ ವ್ರತ ಮಾಡೋದಕ್ಕೆ ಪದ್ಧತಿ ಅಂತ ಏನು ಬೇಕಾಗಿಲ್ಲ. ಯಾರಿಗೆ ಇಷ್ಟ ಇದೆಯೋ ಅವ್ರು ಯಾರು ಬೇಕಾದ್ರೂ ಮಾಡಬಹುದು. ನಾನು ಸಹ ನನಗೆ ಫೆಸ್ಟಿವಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕೂಡ ಯಾವ ಫೆಸ್ಟಿವಲ್ಸ್ ಮಿಸ್ ಮಾಡೋದೇ ಇಲ್ಲ. ಹಾಗೇನೆ ಇಲ್ಲಿ ನಮ್ಮ ಮನೆಯ ಗೌರಿ ವ್ರತ ಕೂಡ ಆಚರಿಸ್ತಾ ಇದ್ದೀನಿ. ಸೊ ಹಬ್ಬನ ರಾತ್ರಿಯಿಂದಾನೇ ಶುರು ಮಾಡ್ಬಿಟ್ಟಿದ್ದೀನಿ. ನಾನಿಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಏನು ಸೆಲೆಬ್ರೇಷನ್ ಮಾಡೋದಿಲ್ಲ. ಹಾಗೆ ಸಿಂಪಲ್ ಆಗಿ ನಮ್ಮ ಮನೇಲಿ ಒಂದು ಗೌರಿ ಮುಖ ಇದೆ, ಹಾಗಾಗಿ ನಾನು ಅದಕ್ಕೆ ಪೂಜೆ ಮಾಡ್ತೀನಿ ಅಷ್ಟೇ. ಹಾಗೇನೆ ನಾವು ಗಣೇಶನ ಸಹ ಕೂರ್ಸೋದಿಲ್ಲ. ಮನೇಲಿ ಏನು ಗಣಪತಿ ವಿಗ್ರಹ ಇರುತ್ತೆ ಅದಕ್ಕೇನೆ ಪೂಜೆ ಮಾಡೋದು. ನಾನಿಲ್ಲಿ ಬೆಳಗ್ಗೆ ಪೂಜೆಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ದೇವ್ರ ಸಾಮಾನ್ ಸಹ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ. ನನ್ಗೆ ದೇವ್ರ ಸಾಮಾನ್ ಪಳ ಉಳಿಬೇಕು, ಅಲ್ಲಿವರೆಗೂ ಉಜ್ತಾನೆ ಇರ್ತೀನಿ. ಎಷ್ಟೇ ಪಿತಾಂಬರಿ ಏನೇ ಯೂಸ್ ಮಾಡಿದ್ರು ತ್ರೀ ಟೈಮ್ ಉಜ್ಜಿ ತುಳಿತಾ ಇರ್ತೀನಿ. ಸೊ ಹಾಗಾಗಿ ನನ್ಗೆ ದೇವ್ರ ಸಾಮಾನ್ ತೊಳ್ಕೊಳ್ಳೋದಕ್ಕೆ 1 hour ಟೈಮ್ ಬೇಕು. ಅದಕ್ಕೆ ಈಗ್ಲೇ ರಾತ್ರಿನೇ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ. ಅಪ್ಪು ಯಾಕೆ ಮಲಗಿಲ್ವಾ ನೀನು ಇನ್ನು? ಅಮ್ಮ ಜೆ ಮಾಡ್ಬೇಕಲ್ಲ ನಾಳೆ ಗಣಪತಿ ಹಬ್ಬ, ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂತೀನಿ. ನೀನು ಹೋಗಿ ಮಲ್ಕೋ ಹೋಗು. ಯಾಕೆ ಮಲ್ಕ ಹೋಗಚ್ಚಿನಿ, ಟೈಮ್ ಆಗೈತೆ. ನಾನು ಬೇಕಾ? ಅಮ್ಮ ಇವತ್ತೆಲ್ಲ ಮಲ್ಗಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ನೀನು ಮಲ್ಕೊಳ್ಳಲ್ವಾ? ಗಣಪತಿ ಹಬ್ಬ ಮಾಡ್ತೀಯ ನಾಳೆ? ಹ್ಯಾಪಿ ಗೌರಿ ಗಣೇಶ ಎಲ್ರಿಗೂ. ಸೊ ನೋಡಿರಲ್ವಾ, ನಾನ್ ಮಲಗಿಲ್ಲ ಅಂತ ಅವನು 12 ಗಂಟೆ ಆದ್ರೂ ಎದ್ದೇ ಇದ್ದಾನೆ, ಅಮ್ಮ ನೀನು ಬಾ ಅಂತ. ಅಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಅಲಾರಾಮ್ ಇಟ್ಕೊಂಡಿದ್ದು 5 ಗಂಟೆಗೆ ತೆರಣ ಅಂತ, ಬಟ್ ಎದ್ದಿದ್ದು 6 ಗಂಟೆಗೆ. ಬಿಕಾಸ್ ರಾತ್ರಿ ಎಲ್ಲ ಪಾಪು ನಿದ್ದೆ ಮಾಡೋದಕ್ಕೆ ಬಿಟ್ಟಿಲ್ಲ. ಸೊ ಬೆಳಗಿನ ಜಾವ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ಅಲಾರಾಮ್ ಹೊಡ್ದಿರೋದು ಕೇಳಿಸಿಲ್ಲ, ಹಾಗಾಗಿ ಲೇಟಾಗಿ ಎದ್ದಿದ್ದಾಯ್ತು. ಅಂಡ್ ನನ್ನ ಹಸ್ಬೆಂಡ್ ನಾನು ಎದ್ದೇಳೋಷ್ರೊಳಗೆ ಕಸ ಎಲ್ಲ ಉಡ್ಕೊಟ್ಟಿದ್ರು. ನಾನು ಎದ್ದ ತಕ್ಷಣ ಮೊದಲು ಸ್ನಾನ ಮಾಡಿ ರಂಗೋಲಿನ ಹಾಕೊಂಡೆ. ಅಂಡ್ ನನ್ನ ಹಸ್ಬೆಂಡ್ ಹಾಗೇನೆಲ್ಲಾನು ಓಡಿಸ್ಕೊಟ್ಟು, ಅವರು ಇಲ್ಲಿ ರಾತ್ರಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ನಲ್ವಾ ದೇವ್ರ ಸಾಮಾನು, ಅದನ್ನೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ. ಜೋಡಿಸ್ಕೊಟ್ಟು ಅವರು ಆಫೀಸಿಗೆ ಟೈಮ್ ಆಗುತ್ತೆ ಅಂತ ಹೋಗ್ಬಿಟ್ರು. ನೆಕ್ಸ್ಟ್ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಮೊದಲಿಗೆ ದೀಪ ಹಚ್ಚಿ ಹಾಗೆ ಹೂವು ಎಲ್ಲ ಮುಡಿಸ್ಕೊತಾ ಇದ್ದೀನಿ. ಇವರೇ ನಮ್ಮ ಮನೆಯ ಗೌರಿ. ಹಾಗೇನೆ ಈ ಗೌರಿ ಗಣೇಶ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು ಸಮೃದ್ಧಿಯನ್ನು ಕೊಟ್ಟು ಆಯಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚಿಸಲಿ, ಹಾಗೆ ಎಲ್ಲರ ಬಾಳಲ್ಲಿ ಸಂತೋಷನ ತರಲಿ ಎಂದು ಹಾರೈಸುತ್ತಾ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ನನ್ನ ಪೂಜೆಯನ್ನು ಮುಂದುವರಿಸ್ತಾ ಇದ್ದೀನಿ.
ನನ್ನ ಪೂಜೆ ಮುಗೀತು, ತುಂಬ ಚೆನ್ನಾಗಿಯೇ ಆಯಿತು. ಈಗ ನನ್ನ ಮಗನ ಪೂಜೆ ಶುರುವಾಯಿತು. ಸೊ ನೋಡಿದ್ರಲ್ವಾ, ಪೂಜೆ ಎಂದು ತುಂಬ ಸಮಾಧಾನವಾಗಿ ಶಾಂತಿಯಿಂದ ಮುಗೀತು. ಹಾಗೇನೆ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಹೆಸರುಬೇಳೆ ಪಾಯಸನ ಮಾಡ್ಕೋತಾ ಇದ್ದೀನಿ. ಹಾಗೇನೆ ನಮ್ಮ ದೇವರು ಹೇಗೆ ಕಾಣಿಸ್ತಾ ಇದೆ ಅಂತ ಒಂದ್ಸರಿ ನೋಡ್ಕೊಂಡು ಬನ್ನಿ. ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಲವ್ ಯು. ಲವ್ ಯು ಎಲ್ಲರಿಗೂ.